ಏನಪ್ಪ ಅಂತಂದ್ರೆ ಜಗದೀಶ್ ಶೆಟ್ಟರ್ ಅವ್ರು ಹೇಳಿದ್ದಾರೆ. ಅವ್ರ ಮಾತಿನಲ್ಲೂ ನ್ಯಾಯ ಇಲ್ಲ ಅಂತಲ್ಲ, ಸತ್ಯದ. ಯಾಕಂದ್ರೆ ಸರ್ಕಾರಿ ದುಡ್ಡು ಇದು ಉಪಯೋಗ ಮಾಡಬಾರ್ದು. ಟೋಟಲಾಗಿ ನೀವು ಯುವಜನರನ್ನ ಎಷ್ಟು ಸಲ ಉದ್ಯೋಗ ಸೃಷ್ಟಿ ಮಾಡಿರಿ, ಮತ್ತೇನು ಮಾಡಿರಿ, ಆದರೆ ಇದು ಹಂಗಿಲ್ಲ ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವ್ರು ಅನ್ನೋದ್ರಲ್ಲಿ ಅರ್ಧ ಸಚಿವಗಳಿದ್ದಾವೆ. ಹೌದು, ಇದರಿಂದಾಗೆ ಒಂದಿಷ್ಟು ಏನಪ್ಪ ಅಂತಂದ್ರೆ ತಮ್ಮ ಸಂಘಟನೆ ಬಲ ಮಾಡೋಕ್ಕೆ ಉಪಯೋಗ ಮಾಡ್ತಾರೆ ಅನ್ನುವಂಥದ್ದು. ಬಟ್ ಅದೇ ಕಾಲಕ್ಕೆ ಮತ್ತು ಯಾವುದೇ ಒಂದನ್ನು ನೋಡ್ಬಿಟ್ಟು ಇತಿಹಾಸದಲ್ಲೇ ಒಂದು ಏನಪ್ಪ ಅಂತಂದ್ರೆ ಯಾವುದೇ ರಾಜ ಇರಲಿ, ಅದು ಯಾವುದೇ ಪ್ರಧಾನಿ ಇರಲಿ, ಅದು ಯಾವುದೇ ವ್ಯವಸ್ಥೆ ಇರಲಿ, ಮತ್ತು ತಾವು ಬದುಕಬೇಕು, ತಮ್ಮ ಬದುಕಿನ ಇನ್ನೊಬ್ಬರು ಬದುಕಬೇಕು ಅನ್ನೋಂಥ ಸಿದ್ಧಾಂತ ಇರ್ತದೆ. ಆ ನೆಲೆಗಟ್ಟಲೆ ನಾವು ಇದನ್ನು ನೋಡಬೇಕಾಗ್ಯದ. ಹೀಗಾಗಿ ಈ ಒಂದು ದುಡ್ಡು ಹಂಚುವಂಥ ಕೆಲಸ ಸರ್ಕಾರಿ ಕೆಲಸ ಆಗಿದ್ದರೂ ಸಹಿತ ಅದರಿಂದ ಒಂದಿಷ್ಟು ಅಟ್ಲೀಸ್ಟ್ ಯುವಕರಿಗೆ ಒಂದು ಸ್ವಲ್ಪ ಆಗ್ತದೆ ಅನ್ನೋದು ಎರಡು ಮಾತಿಲ್ಲ. ಎಷ್ಟೋ ಖಾಲಿ ಯುವಕರು ಪಾಪ ಉದ್ಯೋಗ ಇಲ್ಲದೆ ನಿರುದ್ಯೋಗಿ ಅಡ್ಡಾಡುವಂಥವ್ರು, ಅವರು ಸಹಿತ ಈ ದುಡ್ಡಿನಿಂದ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಪಡ್ಕೋಬಹುದೇನೋ ಅನ್ನುವಂಥ ಮಾತುಗಳು ಇದ್ದಾವೆ. ಅದು ಆಗ್ತದಿಲ್ಲ ಗೊತ್ತಿಲ್ಲ. ಬಟ್ ಒಂದು ಮಾತ್ರ ಸತ್ಯದ, ಕಾಂಗ್ರೆಸ್ ಇದ್ದಿದ್ದು ತನ್ನ ಸಂಘಟನೆ ಬಲಿಷ್ಠ ಮಾಡಿಸುವಾಗ ಈ ಯೋಜನೆ ಹಾಕ್ಕೊಂಡಿದ್ದು ಕ್ಲಿಯರ್ ಅದ. ಅದರಲ್ಲೂ RSSನ ಎದುರಿಸ್ಬೇಕಾಗ್ತದ್ರೆ ತಮ್ಮಲ್ಲೂ ಒಂದು ಸಂಘಟನೆ ಬೇಕಾಗ್ತದೆ. ಆ ಸಂಘಟನೆ ದಿಶೆಯಲ್ಲೇ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಈ 1,010 ಕೋಟಿ ರೂಪಾಯಿಗಳು ಹಂಚ್ತಾ ಇದ್ದಾರೆ ಅಂತ ಹೇಳಿದ್ರೆ ಭಾಳಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅದೇನೋ ಆಗಲಿ, ಈ ಒಂದು ಹಣ ಸರ್ಕಾರದ ಹಣ ಏನದ ಇದು ದುರುಪಯೋಗ ಆಗಬಾರ್ದು ಅನ್ನೋದು ಎಲ್ಲರ ಅಭಿಪ್ರಾಯ. ಆದರೆ ಈಗ ಆಗ್ಲಿಕ್ಕಂತದ್ದು ಏನು ಮಾಡೋದು? ಅದಕ್ಕೆ ಉತ್ತರ ಸ್ವತಃ ಏನಪ್ಪ ಅಂದ್ರೆ BJPನ ಹುಡುಕ್ಬೇಕು ಅಥವಾ ಕಾಂಗ್ರೆಸ್ ಹುಡುಕ್ಬೇಕು. ಏನೋ ಯಾಕಂತಂದ್ರೆ ಕಾಂಗ್ರೆಸ್ಸಿಗರು ಹೇಳ್ತಾರೆ, ನಾವು ಅದಕ್ಕೆ ದುರುಪಯೋಗ ಮಾಡ್ಕೊಳ್ತಾ ಇಲ್ಲಪ್ಪ, ಅದಕ್ಕೆ ಯುವಕರಿಗೆ ಹಂಚ್ತಾ ಇದ್ದೀವಿ, ಅಲ್ಲಿ ಆಟ ಪಾಠ ಸಾಯಂಕಾಲ ನೀವು RSS ಅವ್ರು ಮಾಡ್ತೀರಿ ಅಥವಾ ಉಳಿದವ್ರು ಮಾಡ್ತೀವಿ, ನಾವು ಯಾಕೆ ಮಾಡಬಾರ್ದು